ಮೊಕಾಶ್ ಅವರಿಗೆಲ್ಲ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಈ ರೀತಿ ಭಯ ಪಡೋದಕ್ಕೆ ರೈತರಿಗೆ ಕಾರಣ ಅಂತಂದ್ರೆ ಮೂಲತಃ ನಮ್ಮ ರೈತರ ಸಹಿತ ಸ್ವಲ್ಪ ವಿಚಾರ ಮಾಡ್ಬೇಕಾಯ್ತು. ಮತ್ತೆ ಅದಂತೆ ಶುಗರ್ ಫ್ಯಾಕ್ಟ್ರಿಗಳನ್ನ ಹಾಕ್ಕೊಳ್ಳೋದು ಮಾಡೋದು ಲಾಭ ಇವರಿಗೆ ಹೆಚ್ಚು ಯಾರಿಗೆ ಆಗ್ತದೆ ಅಂದರೆ ಇದು ಒಂದನೇದ್ದು ಇಲ್ಲ ಸಹಕಾರ ಕ್ಷೇತ್ರದವರು ನಮ್ಮ ಈಗಾಗಲೇ ಹಿಂದೊಮ್ಮೆ ನಮ್ಮ ಕೋರೆಯವರ ಬಸವಪ್ರಭು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ನಾವು ಹೇಳಿದ್ವಿ 5 ಕೋಟಿ ಲಾಭದಾಗೈತೆ ಅಂತ. ಅಲ್ಲ ಏನಾಗಿದೆಪ್ಪ ಅಂತಂದ್ರೆ ಅದಿದ್ದಂಥ ಎಲ್ಲ ಮೆಂಬರ್ಗಳು ರೈತರಂತ ಅಲ್ಲ, ಅವ್ರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಜೊತೆಗೆ ಅವರು ಅರೇ ರಾಜಕಾರಣಿಗಳಿದ್ದಾರೆ. ಹೀಗಾಗಿ ಅವರು ಅದ್ರ ದುಡ್ಡನ್ನ ಅದಕ್ಕೆ ಬೆಳೆಸ್ಕೊಳ್ಳೋದ ಅದು ಲಾಭಕ್ಕೆ ಅದನ್ನ ಉಳಿಸ್ಕೊಂಡು ತಮಗೆ ಗಂಟೆ ಮಡಗಳ ವಿಷಯಕ್ಕೆ ಓಡಾಡ್ತಿರ್ತಾರೆ ಪ್ರೈವೇಟ್ದವ್ರು. ಆದರೆ ಸಹಕಾರ ತತ್ವದಲ್ಲಿ ಅದು ನಡೆಸ್ಕೊಂಡಿದ್ದಾರೆ. ಹಂಗೆ ಇಲ್ಲಿ ಅದ್ರ ಸಹಿತ ಈ ಒಂದು ನಮ್ಮ ರೈತರ ಸಹಿತ ಪ್ರಾಮಾಣಿಕವಾಗಿ ಅದನ್ನು ಉಳಿಸಿ ಬೆಳೆಸುವಂಥದ್ದು ಮತ್ತು ರೈತರಿಗೆ ಹೆಚ್ಚು ಬಿಲ್ ಹಾಕುವಂಥದ್ದು. ಈಗ ನಿಮ್ಗೆ ಹಲವು ಸಲ ಇದು ಮಾತಾಡಿದ್ದದ 3,000ದಲ್ಲಿ 1 ಟನ್ ಕಬ್ಬು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಮಿನಿಮಮ್ 4,000 ಖರ್ಚಾಗ್ತದಂತೆ. ಆ ಎಲ್ಲ ನೆಲೆಯಲ್ಲಿ ಇದು ಹೊಸದಾಗಿ ಏನಾದರೂ ಚಿಂತನೆ ಮಾಡಿದರೆ ಉತ್ತಮ ಅಡ್ಡಿಯಿಲ್ಲ. ಆದರೆ ರೈತರಲ್ಲಿ ಒಗ್ಗಟ್ಟಿಲ್ಲದ್ದು ರೈತರ ವೀಕ್ನೆಸ್ ಈಗೆಲ್ಲ ರಾಜಕಾರಣಿಗಳಿಗೆ ಗೊತ್ತದ. ಹೀಗಾಗಿ ಅವ್ರೊಳಗೆ ಜಗಳ ಹಚ್ಚೋದು ಮಾಡೋದು, ಅವ್ರು ಕೂಡದಂಗೆ ಮಾಡೋದು ಇಲ್ಲಿವರೆ ಅದು ಇತಿಹಾಸ ಆಗಿದೆ. ನಮ್ಮ ರೈತರಂತೆ ಕೂಡುವಂಗಿಲ್ಲ, ಒಗ್ಗಟ್ಟಾಗುವಂಗಿಲ್ಲ. ಮತ್ತು ನಿಜವಾಗಿಯೂ ಇದು ಕಬ್ಬಿನಕ್ಕಿಂತ ಬೇರೆ ಬೆಳೆ ಬೆಳೆದ್ರೆ ಹೆಚ್ಚು ಲಾಭ ಅದ. ಎಣ್ಣೆ ಕಾಳುಗಳನ್ನಾಗಿರ್ಬೋದು, ಹತ್ತಿಯನ್ನಾಗಿರ್ಬೋದು, ಮತ್ತೂ ಬೆಳೆದ ಇಡೀ ರಾಷ್ಟ್ರದಲ್ಲಿ ಉತ್ಪಾದನೆ ಹೆಚ್ಚು ಮಾಡಿ ಬೇರೆ ದೇಶಕ್ಕೆ ಕಳಿಸುವಂಥದ್ದು. ಬಟ್ ನಮ್ಮ ಎಲ್ಲ ರೈತರ ತಲೆಯಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಕಬ್ಬು ಆರಾಮ್ ಬೆಳೆಯಪ್ಪ, ಒಮ್ಮೆ ಹೋಗಿ ಹಚ್ಚಿಬಿಟ್ಟಿವಿ ಅಂದರೆ 1 ವರ್ಷ ಹೋಗ್ತದೆ, ಭಾಳ ದುಡಿಕಿಲ್ಲ. ಅದು 4 ದನ ಇಟ್ಟೆ ಒಂದು ಮೇವು ಹಾಕಿ ಮಾಡಿದರೆ ನಮಗೆ ಹಾಲು ಉತ್ಪಾದನೆ ಆಗ್ತದೆ, ಲಾಭ ಆಗ್ತದೆ. ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಲಾಸ್ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಏನು ರಾಜಕಾರಣಿಗಳಿದೆಯಲ್ಲ ಇವರು ಸಹಕಾರ ಸಂಘದಲ್ಲಿ ಹೋಗ್ಕೊಂಡಿದ್ದನ್ನೆಲ್ಲ ದಿವಾಳಿ ಬಸ್ತಾ ಇದ್ದದನ್ನು ನಾವು ನೋಡ್ತಾ ಇದ್ದೀವಿ. ತಲೆ ಫ್ಯಾಕ್ಟ್ರಿಗಳು ಬಂದು ಆಗಿದ್ದಾವೆ, ಯಾರ್ಯಾರು ನಡ್ಸಕ್ಕೆ ಕೊಡ್ತಾರೆ, ಏನೋ ಮಾಡ್ತಾರೆ, ಅವು ಅನೇಕರ ಮೇಲೆ ಆರೋಪಗಳಿದ್ದಾವೆ. ಇಂಥ ಪ್ರಶ್ನೆದಲ್ಲಿ ಈ 4-5 ಜನ ಬಂದಿದ್ದಾರೆ. ಇಲ್ಲಿ ನಮ್ಮ ಈಗಾಗಲೇ ರಾಜಕೀಯ ನಿಮ್ಗೆ ಗೊತ್ತದ, ಚಂದ್ರರಾಜ್ ಹೆಟ್ಟಿಯವರಾಗಿರ್ಬೋದು, ವಿಠಲ್ ಹಲಗೇಕರ್ ಅವರಾಗಿರ್ಬೋದು, ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು, ಇವರೆಲ್ಲರೂ ಈಗಾಗಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು